ಬೆಳಗ್ಗೆ ಅವ್ರ ಮನೇಲಿ ತಿಂಡಿ ಮಾಡೋದು ಬಿಟ್ಬಿಟ್ಟು ಸೀದಾ ಇಲ್ಲಿ ಬಂದು ತಿಂತಾರೋ ಏನ್ ಕತೆನೋ ಹಂಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಮಾತಾಡಿದ್ರೆ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ. ಇವನ್ ಲೇಡೀಸ್ ಅಂತೂ ಫಿದಾ ಓಡಿರ್ತಾರೆ ಅನ್ಕೊಂಡಿದೀನಿ. ಅವ್ರು ಸರ್ವ್ ಮಾಡೋ ಉದ್ದೇಶನೇ ಬೇರೆ ತರ ಇರುತ್ತೆ. ಮಾತಿಗೆ ಮುಂಚೆನೇ ಹೇಳ್ತಾರೆ, ಸಾರ್ ಇರಿ ಸರ್ ಒಂದ್ ನಿಮಿಷ, ಸಾರ್ ಅಣ್ಣ ಇರಿ ಸರ್ ಒಂದ್ ನಿಮಿಷ, ಡಾರ್ಲಿಂಗ್ ಇರಿ ಒಂದ್ ನಿಮಿಷ. ಆಮೇಲೆ ಅದೇನೋ ಹೇಳ್ತಾರಲ್ಲ ಯುವ ದೋಪ್ ಅಂತ, ಆ ತರ ಇರುತ್ತೆ. ಮಾತ್ರ ಸಕ್ಕತ್ತಾಗಿದೆ. ಸ್ವಲ್ಪ ಬ್ರೇಕ್ ಮಾಡ್ಕೊಂಡು ಯಪ್ಪ ತುಪ್ಪ ನೋಡಿ ಹೆವಿ ತುಪ್ಪ ಹಾಕ್ಬಿಟ್ಟಿದ್ದಾರೆ. ಬಟ್ ದೋಸೆ ಅಂತೂ ತವ ತುಂಬ ಮಾಡ್ತಾನೆ ಇರ್ತಾರೆ. ಮನೆ ಊಟ ಅಂತೀಯ ಮನೇಲೆ ಮಾಡ್ಕೊಂತೀವಿ ಗುರು ಅಂದ್ರೆ ಮನೇಲಿ ಮಾಡ್ಕೊಳ್ಳಿ ಪರವಾಗಿಲ್ಲ. ಚಿತ್ರಾನ್ನ ಬರುತ್ತೆ, ಪಲಾವ್ ಬರುತ್ತೆ, ಇಡ್ಲಿ ಬರುತ್ತೆ, ಮೂರು ಕೂಡ ಬೇರೆ ಬೇರೆ ವೆರೈಟಿ ಜೊತೆಗೆ ಒಂದು ವಡೆ ಇದ್ಬಿಟ್ರಂತೂ ಅಲ್ಟಿಮೇಟ್ ಕಾಂಬೋ ಆಗಿರುತ್ತೆ. ಆ ಒಂದು ಕೊಬ್ಬರಿ ಇರೋದ್ರಿಂದ ಆ ಜ್ಯೂಸಿನ ಸೌಟ್ ಆಗುತ್ತೆ. ಒಳ್ಳೆ ಕಾಂಬೋ, ಸೂಪರ್ ಟೇಸ್ಟ್ ಗುರು. ನಾರ್ಮಲ್ ಆಗಿ ಒಂದು ಐಟಮ್ ಟ್ರೈ ಮಾಡೋದಕ್ಕಿಂತ ಈ ತರ ಮೂರು ಐಟಮ್ ಒಂದೇ ಪ್ಲೇಟಲ್ಲಿ ಟ್ರೈ ಮಾಡಿದ್ರೆ ಪಕ್ಕ ಟು ಪಕ್ಕ ವರ್ತ್ ಇರುತ್ತೆ. ಅಣ್ಣ ಅಷ್ಟೇ ಅಣ್ಣ ಅನ್ಬೇಕಷ್ಟೇ ಅಣ್ಣ. ಎಲ್ಲರೂ ನಮಸ್ಕಾರ, ನಾನು ಸಂತ. ಇವತ್ತು ನಾನಿದ್ದೇನಪ್ಪ ಅಂದರೆ ಬೆಂಗಳೂರು ಸಂಪಂಗಿ ರಾಮನಗರ. ಇಲ್ಲೊಂದೊಳ್ಳೆ ತಿಂಡಿ ಮಾಡೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಾರೆ, ನಮ್ಮ ನಗರದ ಪೇಟೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಮುದ್ದಣ್ಣವರ ಮೊಮ್ಮಗ ರನ್ ಮಾಡ್ಕೊಂಡು ಬರ್ತಾರಂತ ಒಂದು ಸ್ಪಾಟ್ಗೆ ಬಂದಿದ್ದೀನಿ. ಈ ಜಾಗ ಶುರುವಾಗಿ 18 ವರ್ಷ ಆಗಿದೆ. ಹೆಸರೇನಪ್ಪ ಅಂತಾರೆ ನಮ್ಮ ಮುದ್ದಣ್ಣ ಹೋಟೆಲ್ ಅಂತ. ವೀಕೆಂಡಲ್ಲಿ ಬಂದರೆ ಕಾಲಿಡಕ್ಕೆ ಜಾಗ ಇಲ್ಲ, ಆ ಲೆವೆಲ್ಗೆ ಜನ ಬರ್ತಾರೆ. ಬಿಕಾಸ್ ಮುದ್ದಣ್ಣ ಹೋಟ್ಲ್ ಅಂದ್ರೆ ಈ ಚಿತ್ರಾನ್ನ, ಪಲಾವು, ಇಡ್ಲಿ ಎಲ್ಲ ಹಾಕಿ ಒಂದೇ ತಟ್ಟೆಯಲ್ಲಿ 3-4 ಐಟಮ್ ಹಾಕಿ ಶಂಕರ್ ಗುರು, ಈ ತ್ರಿಮೂರ್ತಿ, ಚತುರ್ಮುಖ ಅಂತೆಲ್ಲ ರನ್ ಮಾಡ್ಕೊಂಬರ್ತಾರೆ. ಅದ್ರ ಜೊತೆಗೆ ಇವರು ಯುನೀಕ್ ಆಗಿ ಡೈಲಿ ಒಂದೊಂದು ವೆರೈಟಿ ದೋಸೆನ ಮಾಡ್ಕೊಂಬರ್ತಾರೆ. ಅದರಲ್ಲಿ ಈರುಳ್ಳಿ ದೋಸೆ, ಸಬ್ಬಕ್ಕಿ ದೋಸೆ, ಅದ್ರ ಜೊತೆಗೆ ಇವತ್ತಿನ ಸ್ಪೆಷಲ್, ನಾವು ಶನಿವಾರ ಬಂದಿರೋದ್ರಿಂದ, ವೀಕೆಂಡಲ್ಲಿ ಬಂದಿರೋದ್ರಿಂದ ಶನಿವಾರ ಸ್ಪೆಷಲ್ ಆಗಿ ಪನ್ನೀರ್ ದೋಸೆ ಅಂತ ಮಾಡ್ತಾರೆ. ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತಂತೆ. ನಾವಿಲ್ಲಿ ಮೇನಾಗಿ ಇವರ ತ್ರಿಮೂರ್ತಿ ಜೊತೆಗೆ ಆ ಒಂದು ಪನ್ನೀರ್ ದೋಸೆನ ಟ್ರೈ ಮಾಡೋಕ್ಕೆ ಬನ್ನಿ ಹೋಗಿ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಇನ್ನು ಇವರ ಟೈಮಿಂಗ್ಸು ಬೆಳಗ್ಗೆ 7ರಿಂದ 12 ಗಂಟೆವರೆಗೂ ಮಾತ್ರ ಇರುತ್ತೆ. ಅದಾದಮೇಲೆ ಐಟಮ್ ಸಿಗಲ್ಲ. ಐಟಮ್ ಇರೋವರೆಗೂ ರನ್ ಮಾಡ್ಕೊಂಬರ್ತಾರೆ. ವೀಕೆಂಡಲ್ಲಿ ಬಂದರೆ ಒಂದು 10-15 ನಿಮಿಷ ನಿಂತು ವೆಯ್ಟ್ ಮಾಡಿ ತಿನ್ನೋಂಗಿರುತ್ತೆ. ಅದು ಬಿಟ್ಟರೆ ವೀಕ್ ಡೇಸಲ್ಲಿ ಬಂದರೆ ನಾರ್ಮಲ್ ಆಗಿ ಕ್ರೌಡ್ ಇರ್ತಾರಂತೆ. ಹೋಗಿ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸ ಬಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಮುದ್ದಣ್ಣ ಹೋಟ್ಲಲ್ಲಿ ಒಂದೊಳ್ಳೆ ತ್ರಿಮೂರ್ತಿ ಜೊತೆಗೆ ಈ ಒಂದು ಪನ್ನೀರ್ ದೋಸೆನ ಕೂಡ ಟ್ರೈ ಮಾಡೋಣ. ಸಂಪಂಗಿ ರಾಮನಗರ 5th ಮೇನಲ್ಲಿ ಬರುವಂಥ ಒಂದು ಜಾಗ. ಇಲ್ಲಿ ರೈಟ್ ಸೈಡ್ಗೆ ಒಂದು ಚಿಕ್ಕ ಜಾಗ ಗುರು, ಜಾಸ್ತಿ ಇಲ್ಲ, ಒಂದು 12x10 ಅದಕ್ಕಿಂತ ಚಿಕ್ಕದಾಗಿರುವಂಥ ಒಂದು ಕಾಂಪ್ಯಾಕ್ಟ್ ಆಗಿರುವಂಥ ಜಾಗದಲ್ಲಿ ಈ ಮುದ್ದಣ್ಣ, ಈ ನಾವು ನಗರದ ಪೇಟೆಯಲ್ಲಿ ಫೇಮಸ್ ಆಗಿದೆಯಲ್ಲ, ಆ ಮುದ್ದಣ್ಣವರ ಮೊಮ್ಮಗ ಈ ಒಂದು ಶಾಖೆನ ರನ್ ಮಾಡ್ಕೊಂಬರ್ತಾರೆ. 18 ವರ್ಷ ಆಗಿದೆ ಅಂತೆ. ಇವತ್ತು ನಾವು ಬಂದಿರುವಂಥದ್ದು ಶನಿವಾರ, ವೀಕೆಂಡು. ಗಂಟೆ ಒಂದು 9:15 ಆಗಿದೆ. ಆದರೆ ಸಿಕ್ಕಾಪಟ್ಟೆ ಜನ 1 ಗಂಟೆವರೆಗೂ ಈ ರೇಂಜ್ಗೆ ಕ್ರೌಡ್ ಇರ್ತಾರಂತೆ. ಇಲ್ಲಿ ದೋಸೆ, ಈ ತ್ರಿಮೂರ್ತಿ, ಪಲಾವು ಸಿಕ್ಕಾಪಟ್ಟೆ ಫೇಮಸ್ಸು. ಡೈಲಿ ಒಂದೊಂದು ವೆರೈಟಿ ದೋಸೆ ಮಾಡ್ತಾರಂತೆ. ಇವತ್ತು ಶನಿವಾರ ಆಗಿರೋದ್ರಿಂದ ಪನ್ನೀರ್ ದೋಸೆ ಅಂತ ಮಾಡಿದಾರಂತೆ. ನಾವಿಲ್ಲಿ ಹೋಗಿ ಫಸ್ಟು ತ್ರಿಮೂರ್ತಿನ ಆರ್ಡರ್ ಮಾಡೋಣ. ಈ ಕ್ರೌಡ್ ಒಳಗಡೆ ನುಗ್ಗದೇ ಇರೋದು ಗುರು. ಎಸ್, ಫೈನಲಿ ಒಳಗಡೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ ಗುರು. ಅಣ್ಣ ಸರ್ ನಮಸ್ತೆ. ತಮ್ಮ ಹೆಸರು? ಜಗನ್ನಾಥ್ ಅಂತ ಸರ್. ಮುದ್ದಣ್ಣ ಹೋಟೆಲ್. ನಮ್ಮ ಮುದ್ದಣ್ಣ ಹೋಟೆಲ್ ಯಾವಾಗ ಶುರುವಾಗಿದ್ದು ಸರ್? ಆಯ್ತು 18 ಇಯರ್ಸ್ ಆಯ್ತು ಸರ್ ಶುರುವಾಗಿ. ಬಂದವ್ರು ಮ್ಯಾಕ್ಸಿಮಮ್ ಏನು ಟ್ರೈ ಮಾಡ್ತಾರೆ? ಮ್ಯಾಕ್ಸಿಮಮ್ ಬರೋರು ಪಲಾವು, ದೋಸೆ. ನಮ್ದು ದಿನ ಒಂದೊಂದ್ ತರ ದೋಸೆ ಇರುತ್ತೆ. ಸೋಮವಾರ ಸಬ್ಬಕ್ಕಿ, ಮಂಗಳವಾರ ಪಾಲಕು, ಬುಧವಾರ ಪುಡಿ, ಗುರುವಾರ ರಾಗಿ, ಶುಕ್ರವಾರ ಆನಿಯನ್, ಶನಿವಾರ ಪನ್ನೀರು, ಭಾನುವಾರ ಇತ್ತಿಗೆ ಬೆಳೆ ಟೈಮ್ ಇದ್ದಾಗ ಇತ್ತಿಗೆ ಬೆಳೆ ಸ್ಪೆಷಲ್ ಮಾಡ್ತೀನಿ. ಇಲ್ಲ ಬೇರೆ ಏನಾದ್ರು ಒಂಥರ ಭಾನುವಾರದ ಸ್ಪೆಷಲ್ ಸೀಸನಲ್ ದೋಸೆ ಸಿಗುತ್ತೆ ಭಾನುವಾರ ಆದ್ರೆ. ಮಿಕ್ಕಿದ ದಿನ ಮೆನು ಡೈಲಿ ಸಬ್ಬಕ್ಕಿ ಒಂದು, ಪಾಲಕ್ ಒಂದು, ಆ ತರ ದಿನ ಒಂದೊಂದ್ ತರ ವೆರೈಟಿ ದೋಸೆ ಇರುತ್ತೆ. ರೈಸ್ ಅಲ್ಲಿ ಪಲಾವ್ ಇರುತ್ತೆ ನಾರ್ಮಲ್ ಆಗಿ. ಬೆಳಿಗ್ಗೆಯಿಂದ ಒಂದು 10:30ವರೆಗೂ ಪಲಾವ್ ಇರುತ್ತೆ. 10:30 ಮೇಲೆ ಟೊಮೊಟೊ ಬಾತ್ ಇರುತ್ತೆ. ಹೌದು ಸರ್. ಅಲ್ಲಿ ತ್ರಿಮೂರ್ತಿ, ಚತುರ್ಮುಖ ಸಿಗುತ್ತೆ. ತ್ರಿಮೂರ್ತಿ ಅಂದ್ರೆ ಪಲಾವು, ಚಿತ್ರಾನ್ನ, ಇಡ್ಲಿ. ಚತುರ್ಮುಖ ಅಂದ್ರೆ ಪಲಾವು, ಚಿತ್ರಾನ್ನ, ಖಾರ ಬಾತು, ಇಡ್ಲಿ. ಪಂಚಮುಖ ಅಂದ್ರೆ ನಮ್ದು ಸ್ಪೆಷಲ್ ದೋಸೆ ಬರುತ್ತೆ. ನಾವು ಪುಳಿಯೋಗರೆ ಮಾಡಲ್ಲ ಇಲ್ಲಿ, ನಮ್ಮ ಬ್ರಾಂಚ್ ಗಳಲ್ಲಿ ಇರೋದು. ನಾನು ಮಾಡಲ್ಲ ಪುಳಿಯೋಗರೆ. ದೋಸೆ ಕೊಡ್ತೀನಿ. ದೋಸೆ ಬಂದ್ಬಿಡುತ್ತೆ. ಎಸ್ ಸರ್. 40, 70, 30. ವೀಕೆಂಡ್ ಅಂತೂ ಸಿಕ್ಕಾಪಟ್ಟೆ ಜನ, ಕಾಲಿಡಕ್ಕೆ ಜಾಗ ಇಲ್ಲ, ಆ ಲೆವೆಲ್ ಬರ್ತಾರೆ. ಒಂದು ಚಿಕ್ಕ ಜಾಗ, ಕಾಂಪ್ಯಾಕ್ಟ್ ಆಗಿರುವಂತ ಜಾಗ ಅಲ್ಲ ಅಣ್ಣ. ಜನ ಗುರು. ಅಣ್ಣ ಅಷ್ಟೇ ಅಣ್ಣ ಅನ್ಬೇಕಷ್ಟೇ ಅಣ್ಣ. ನಮ್ಗೊಂದು ತ್ರಿಮೂರ್ತಿ ಕೊಟ್ಬಿಡಿ. ತ್ರಿಮೂರ್ತಿ ಇದೆಯಾ? ಒಂದು ತ್ರಿಮೂರ್ತಿ ಕೊಡಿ ನಮಗೆ. ಈ ಮುದ್ದಣ್ಣದಲ್ಲಿ ಮೇನ್ ಆಗಿ ಬಂದ್ರೆ ತ್ರಿಮೂರ್ತಿ ಟ್ರೈ ಮಾಡ್ಬೇಕಾಗ್ಬಿಟ್ರೆ ದೋಸೆ ವೆರೈಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಫಸ್ಟ್ ತ್ರಿಮೂರ್ತಿನ ಆರ್ಡರ್ ಮಾಡಿದೀವಿ. ಹುಡ್ಕೊಳ್ಳಿ, ತಗೊಂಡು ಆಚೆ ಸಿಗ್ತೀನಿ. ಇನ್ನೊಂದು ಐಟಮ್ ಮಿಸ್ ಅಲ್ಲ, ಇದೆಯಾ? 3 ಐಟಮ್. ಎಸ್, ನಮ್ಮ ತ್ರಿಮೂರ್ತಿ ರೆಡಿ ಆಗಿದೆ. ಒಂದೇ ಇದರಲ್ಲಿ ಚಿತ್ರಾನ್ನ, ಪಲಾವು ಜೊತೆಗೆ ಇಡ್ಲಿ ಕೂಡ ಬಂದ್ಬಿಡ್ತದೆ. ಲಿಟ್ರಲ್ ಆಗಿ ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ಮತ್ತೆ ಐಟಮ್ ತಗೊಬಂದು ರೀಫಿಲ್ ಮಾಡಿ ಕೊನೆಗೆ ನಮಗೆ ಐಟಮ್ ಕೊಟ್ಟಿರುವಂಥದ್ದು. ತ್ರಿಮೂರ್ತಿ, ಚತುರ್ಮುಖ ಅಂತೆಲ್ಲ ಸಿಗುತ್ತೆ, ಪಂಚಮುಖ ಅಂತಲೂ ಸಿಗುತ್ತಂತೆ, ಏನೇನೋ ಹಾಕ್ಕೊಡ್ತಾರೆ. ಅದು ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ. ಇದು ನೋಡಿ,
ಫಸ್ಟು ಚಿತ್ರಾನ್ನ ಇದೆ, ಅದಾದಮೇಲೆ ಪಲಾವ್ ಇದೆ, ಅದ್ರ ಮೇಲೆ ಮತ್ತೆ ಇಡ್ಲಿ ಮತ್ತು ಚಟ್ನಿ ಕೊಟ್ಟಿದ್ದಾರೆ. ನಾವಿಲ್ಲಿ ಮೊದಲಿಗೆ ಈ ಸಾಫ್ಟ್ ಆಗಿರೋಂಥ ಇಡ್ಲಿನ ಹಂಗೇ ಮುರ್ಕೊಂಡು ಈ ಗಟ್ಟಿ ಚಟ್ನಿ ಜೊತೆಗೆ ಟ್ರೈ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಈ ಒಂದು ಟೆಂಪ್ಲೇಟಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೆ, ಇದು 2ನೇ ಜಾಗ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಒಂದು ತಿಕ್ಕಾಗಿರೋಂಥ ಚಟ್ನಿ, ಒಂದು ಸಾಫ್ಟ್ ಆಗಿರೋಂಥ ಇಡ್ಲಿ, ಒಳ್ಳೆ ಕಾಂಬಿನೇಷನು. ಈ ಹಸಿಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿ ಡಾಮಿನೇಷನ್ ಅಂತಲೇ ಹೇಳ್ಬೋದು. ಹಸಿಮೆಣ್ಸಿನ್ಕಾಯಿ ಖಾರ ಬಾಯಿಗಿಟ್ಟ ತಕ್ಷಣ ಗೊತ್ತಾಗಲ್ಲ, ತಿಂದು ಜಗಿತ ಒಂದು ಖಾರ ಬಿಟ್ಕೊಳ್ಳುತ್ತೆ. ಆ ಒಂದು ಕೊಬ್ಬರಿ ಇರೋದ್ರಿಂದ ಆ ಜ್ಯೂಸಿನೆಸ್ ಔಟ್ ಆಗುತ್ತೆ. ಒಳ್ಳೆ ಕಾಂಬೋ, ಸೂಪರ್ ಟೇಸ್ಟ್ ಗುರು. ನೀವು ನಾರ್ಮಲಾಗಿ ಒಂದು ಐಟಮ್ ಟ್ರೈ ಮಾಡೋದಕ್ಕಿಂತ ಈ ಥರ 3 ಐಟಮು ಒಂದೇ ಪ್ಲೇಟಲ್ಲಿ ಟ್ರೈ ಮಾಡಿದ್ರೆ ಪಕ್ಕ ಟು ಪಕ್ಕ ವರ್ತ್ ಇರುತ್ತೆ. ನನ್ನ ಪ್ರಕಾರ ಇದರ ಕಾಸ್ಟ್ ಬಂದು 50 ರೂಪಾಯಿ ಅನ್ಕೊತಾನೆ, 50 ಇಲ್ಲ 60 ರೂಪಾಯಿ ಇರುತ್ತೆ. ಚಿತ್ರಾನ್ನ ಬರುತ್ತೆ, ಪಲಾವ್ ಬರುತ್ತೆ, ಇಡ್ಲಿ ಬರುತ್ತೆ, 3 ಕೂಡ ಬೇರೆ ಬೇರೆ ವೆರೈಟಿ ಜೊತೆಗೆ ಒಂದು ವಡೆ ಇದ್ಬಿಟ್ರಂತೂ ಅಲ್ಟಿಮೇಟ್ ಕಾಂಬೋ ಆಗಿರುತ್ತೆ. ಇನ್ನೊಂದು ಬೈಟ್ ಮೊದಲ ಇಡ್ಲಿ ಅಂತೂ ಅಷ್ಟು ಸಾಫ್ಟು. ಆಲ್ರೆಡಿ ಇವ್ರದ್ದು ಸೆಂಟ್ರಲೈಸ್ ಕಿಚನ್ ಇದೆ, ಆ ಒಂದು ಅಂದರೆ ಬೇರೆ ಕಡೆ ಕಿಚನ್ ಇದೆ, ಕಿಚನಲ್ಲಿ ಮಾಡ್ಕೊಬಂದು ಇಲ್ಲಿ ಸರ್ವ್ ಮಾಡ್ತಾರೆ. ನಿಮಗೆ ಬಿಸಿ ಬಿಸಿ ಐಟಮ್ ಬೇಕಂತಾರೆ ಇಲ್ಲಿ ದೋಸೆ ಸಿಗುತ್ತೆ. ದೋಸೆ ಲೈವಲ್ಲಿ ಮಾಡಿ ಕೊಡ್ತಾನೆ ಇರ್ತಾರೆ. ಡೈಲಿ ಒಂದೊಂದು ವೆರೈಟಿ ದೋಸೆ. ಇವತ್ತು ಬಂದು ಶನಿವಾರ ಆಗಿರೋದ್ರಿಂದ ಪನ್ನೀರ್ ದೋಸೆ ಅಂತ ಮಾಡ್ತಾರೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ, ಅದನ್ನೂ ಕೂಡ ಟೇಸ್ಟ್ ಮಾಡಬೇಕು. ಲಾಸ್ಟ್ ಒಂದು ಬೈಟ್ ಮಾಡಿ ಪಲಾವ್ ಕಡೆ ಬರೋಣ. ಪಲಾವು ಒಂದು ಹೋಮ್ಲಿ ಸ್ಟೈಲಲ್ಲಿ ಇರೋಂಥ ಪಲಾವು, ತರಕಾರಿ ಏನಿರಲ್ಲ, ಜಸ್ಟ್ ನಿಮಗೆ ಕುಷ್ಕ ಅಂತಾರೆ ಗೊತ್ತಾ, ಆ ಒಂದು ಕೈಂಡಲ್ಲಿರುವಂಥ ಒಂದು ಪಲಾವು. ಆಹಾ, ಒಂದು ಬೈಟ್ ಮಾಡೋಣ. ಒಳ್ಳೆ ಪುದೀನ ರೈಸ್ ಅಂತಲೇ ಹೇಳ್ಬೋದು, ಪುದೀನ ಪಲಾವು. ಲಿಟ್ರಲಿ ನಿಮಗೆ ಒಂದು ಕುಷ್ಕ ಏನು ಫೀಲ್ ಕೊಡುತ್ತೋ ಆ ಥರ ಒಂದು ಫೀಲ್ ಕೊಡುವಂಥ ಒಂದು ಪಲಾವು. ಮೈಲ್ಡ್ ಆಗಿರುತ್ತೆ, ಹೆವಿ ಮಸಾಲ ಅನ್ಸಲ್ಲ, ಬಿಕಾಸ್ ಕಂಪ್ಲೀಟಾಗಿ ಸೊಪ್ಪು ಬೇಸ್ಡ್ ಆಗಿರೋವಂಥ ಒಂದು ಪಲಾವ್ ಆಗಿರೋದ್ರಿಂದ ನಿಮಗೆ ಆ ಮಸಾಲ ಡಾಮಿನೇಷನ್ ಜಾಸ್ತಿ ಅನಿಸಲ್ಲ. ನಿಜ ಸಾಕತ್ತಾಗಿದೆ. ಸ್ವಲ್ಪ ಲೈಟಾಗಿ ಆಯಿಲಿ ಥರ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ರೈಸ್ನ ತೊಗೊಂಡು ಬಾಯಲ್ಲಿ ಕಚ್ಚಬೇಕಾದ್ರಂತೂ ಆ ಜ್ಯೂಸಿನೆಸ್ ಔಟ್ ಆಗುತ್ತೆ. ಲಿಟ್ರಲಾಗಿ ಒಂದು ಬೆಸ್ಟ್ ಕುಷ್ಕ ಪಲಾವ್ ಅಂತಲೇ ಹೇಳ್ಬೋದು. ಕುಷ್ಕ ಕೈಂಡಲ್ಲಿರುವಂಥ ಪಲಾವು ವರ್ತ್ ಟೇಸ್ಟ್. ಆ ಒಂದು ಪಲಾವ್ದು ಆರಾಮ ಕೂಡ ಗೊತ್ತಾಗುತ್ತೆ, ಜೊತೆಗೆ ಆ ಮಸಾಲ ಕೂಡ ನಿಮಗೆ ಲೈಟಾಗಿ ರಿಸಂಬಲ್ ಆಗುತ್ತೆ, ಗೊತ್ತಾಗುತ್ತೆ. ಲಿಟ್ರಲಾಗಿ ವರ್ತ್ ಟೇಸ್ಟ್ ಸಾಕಾಗಿದೆ ಗುರು. ಒಂದು ಬೆಸ್ಟ್ ಪಲಾವ್ ಅಂತಲೇ ಹೇಳ್ಬೋದು. ಹಾಗೆ ಲೈಟಾಗಿ ಇವ್ರು ಕೊಟ್ಟಿರೋ ಚಟ್ನಿ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಚಟ್ನಿ ಗಿಟ್ನಿ ಎಲ್ಲ ಎಂಥದ್ದು ಬೇಡ, ಇದಕ್ಕೆ ಒಡೆಗಿಡೆ ಕಾಂಬಿನೇಷನ್ ಏನೂ ಬೇಡ, ಜಸ್ಟ್ ರೈಸ್ ತಿಂದ್ರೇ ಸಾಕು, ಸಾಕಾಗಿರುತ್ತೆ. ಮಜಾ ಇದೆ. ಚಟ್ನಿ ಜೊತೆಗೂ ಚೆನ್ನಾಗಿದೆ. ಬಟ್ ಹಂಗೆ ಟ್ರೈ ಮಾಡಿ, ಪಕ್ಕ ಇಷ್ಟಪಡ್ತೀರಾ. ನೆಕ್ಸ್ಟು ಚಿತ್ರಾನ್ನ. ಪಲಾವ್ ಅಂತೂ ಸಾಕಾಗಿತ್ತು. ಈಗ ಚಿತ್ರಾನ್ನ ಟ್ರೈ ಮಾಡೋ ಸಮಯ. 3 ವೆರೈಟಿ ಒಂದೇ ಪ್ಲೇಟಲ್ಲಿ. ಕೊಬ್ಬರಿ ಗಿಬ್ಬರಿ ಜೋರ ಹಾಕಿದ್ದಾರೆ ಗುರು. ಹಂಗೆ ಸ್ವಲ್ಪ ಕಾಳು ಜೊತೆಗೆ ಒಂದು ಬೈಟ್ ಮಾಡೋಣ. ಮುಟ್ಟಬೇಕಾದ್ರೆ ಅಷ್ಟು ಸಾಫ್ಟ್ ರೈಸು. ಒಂದು ಬೈಟು. ಎಳ್ಳಿಕಾಯಿ ಚಿತ್ರಾನ್ನ ಅನಿಸುತ್ತೆ. ಒಂದು ಎಳ್ಳಿಕಾಯಿ ಫ್ಲೇವರ್ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ. ಎಳ್ಳಿಕಾಯಿ ನಿಂಬೆಹಣ್ಣು ಆ ಒಂದು ಟೇಸ್ಟು ಡಿಗ್ರೇಡ್ ಗೊತ್ತಾಗ್ತಾಯಿಲ್ಲ, ಬಟ್ ಆ ಒಂದು ಲೈಮ್ದು ಫ್ಲೇವರ್ ಇದೆ ಗೊತ್ತಾ, ಫಸ್ಟ್ ಬೈಟಲ್ಲಿ ಡಾಮಿನೇಟ್ ಮಾಡುತ್ತೆ. ಸಿಕ್ಕಾಪಟ್ಟೆ ಕಾಳೆಲ್ಲ ಹಾಕಿರ್ತಾರೆ ಗುರು. ಮಜವಾಗಿದೆ, ಹಿತವಾಗಿ ಮಜವಾಗಿದೆ. ಪಲಾವ್ ಅಂದರೆ ಪಲಾವ್ಗಿಂತ ಇದು ಟೇಸ್ಟ್ ಚೆನ್ನಾಗಿದೆ, ಬಟ್ ಪಲಾವ್ ಅಂತೂ ಅಲ್ಟಿಮೇಟ್ ಟೇಸ್ಟು. ಒಂದು ಮೈಲ್ಡಾಗಿ ಒಂದು ಒಳ್ಳೆ ತಿಂಡಿ ಮಾಡ್ತೀನಿ. ಹೆವಿ ಅನಿಸಿದಾಗ ಒಂದು ಒಳ್ಳೆ ತಿಂಡಿ ಮಾಡ್ತೀನಿ ಅಂದರೆ ಈ ಒಂದು ಜಾಗನಂತೂ ಪಕ್ಕ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಯಾವುದೇ ಐಟಮ್ ತೊಗೊಳ್ಳಿ, ಸೋಡಾ ಗಿಡ ಏನೂ ಹಾಕಲ್ಲ, ಮನೇಲಿ ಯಾವ ರೀತಿ ಮಾಡ್ತಾರೆ ಆ ಒಂದು ಕೈಂಡಲ್ಲೇ ಮಾಡುವಂಥದ್ದು. ಮನೆ ಊಟ ಅಂತೀಯ, ಮನೇಲೇ ಮಾಡ್ಕೊತೀವಿ ಗುರು ಅಂದ್ರೆ ಮನೇಲಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ಯಾರ್ಯಾರು PG ಈ ರೂಮ್ ಗಿಮ್ ಮಾಡ್ಕೊಂಡು ಸಪ್ರೇಟಾಗಿ ಬ್ಯಾಚುಲರ್ಗಳು ಇರ್ತಾರೋ ಅವ್ರಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅವ್ರ ಮನೇಲಿ ಮಾಡ್ಕೊಳಕ್ಕಾಗಲ್ಲ ಅಂಥವ್ರಿಗೆ ನಾನು ಹೇಳ್ತಾ ಇರೋದು. ತುಂಬ ಜನ ಮತ್ತೆ ಕಮೆಂಟ್ ಹಾಕ್ತೀರಾ, ಮನೇಲೇ ಮಾಡ್ಕೊಂಡು ತಿಂತೀವಿ ಗುರು, ಮನೆ ಊಟ ಮಾಡೋಕ್ಕೆ ಏನು ಕೋಟ್ಗೆ ಹೋಗ್ಬೇಕಂತ. ಆ ಥರ ನಾನು ಹೇಳ್ತಾ ಇಲ್ಲ. ಅದೇ ಹೇಳಿದ್ನಲ್ಲ, ಈ PGಲಿರೋರು, ಈ ರೂಮ್ ಮಾಡ್ಕೊಂಡು ಬ್ಯಾಚುಲರ್ಗಳು ಇರ್ತಾರಲ್ಲ, ಫ್ಯಾಮಿಲಿ ಊರಿಗೆ ಹೋಗಿರ್ತಾರೆ, ಅಂಥವ್ರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುವಂಥದ್ದು. ಒಂದು ಬೈಟು. ಚಿತ್ರಾನ್ನ ಕೂಡ ಚೆನ್ನಾಗಿದೆ. ಮಜಾ ಇದೆ. ಇದಂತೂ ಹಳೆ ಜಾಗ. ಈ ಜಾಗ ಅಲ್ಲ, ಮುದ್ದಣ್ಣ ಅನ್ನೋ ಹೆಸರೇ ಒಂದು ಹಳೇದು, ಸಿಕ್ಕಾಪಟ್ಟೆ ಹಳೆ ಜಾಗ. ನಗರದ ಪೇಟೆಯಲ್ಲಿ ಒಂದು ಬ್ರ್ಯಾಂಡೇ ಇದೆ. ಆಲ್ಮೋಸ್ಟು ಮುದ್ದಣ್ಣ ಶುರು ಮಾಡಿರೋಂಥ ಜಾಗ, ಅಂದರೆ ತಾತ ಶುರು ಮಾಡಿರೋಂಥ ಜಾಗ. ಈಗ ಅವ್ರದ್ದು 8-9 ಬ್ರಾಂಚ್ ಹತ್ರ ಬೆಂಗಳೂರು ರನ್ ಮಾಡ್ಕೊಂಬರ್ತಾ ಇದ್ದಾರೆ. ನಗರದ ಪೇಟೆಯಲ್ಲಿ ನಿಮಗೆ 3-4 ಜಾಗದಲ್ಲಿ ಈ ಮುದ್ದಣ್ಣ ಹೋಟೆಲ್ ಅನ್ನೋದು ಸಿಗುತ್ತೆ.
ಇದು ಕೂಡ ಅದರಲ್ಲಿ ಒಂದು ಮೊಮ್ಮಗ ರನ್ ಮಾಡ್ಕೊಂಡು ಬರ್ತಾ ಇರೋದು. ಟೆಂಪ್ಲೇಟ್ ಏನೂ ಚೇಂಜ್ ಇಲ್ಲ. ಇಲ್ಲಿ ಎಕ್ಸ್ಟ್ರಾ ಏನಂದರೆ ದೋಸೆ ಒಂದು ಆ್ಯಡ್ ಮಾಡಿಬಿಟ್ಟು ಡೈಲಿ ಒಂದೊಂದು ವೆರೈಟಿ ದೋಸೆನ ಕೊಟ್ಕೊಂಡ್ಬರ್ತಾರೆ. ವಾರದಲ್ಲಿ 7 ದಿನವೂ 7 ವೆರೈಟಿಯ ದೋಸೆ ಸಿಗುತ್ತೆ. ನಾವು ಬಂದಿರೋ ದಿನ ಪನ್ನೀರ್ ದೋಸೆ ಇದೆ. ನೋಡ್ಬೇಕಾದ್ರೆ ಟೆಂಪ್ಟಿಂಗ್ ಆಗಿತ್ತು. ಒಂದು ಮಸಾಲ ಅಂತೂ ಸಖತ್ತಾಗಿತ್ತು. ಅದನ್ನ ಈಗ ತಗೊಂಡು ಟೇಸ್ಟ್ ಮಾಡುವ. ಲಾಸ್ಟ್ ಒಂದು ಬೈಟ್ ಮಾಡಿ ದೋಸೆ ಟ್ರೈ ಮಾಡುವ. ಎಷ್ಟು ಒಂದು ದೋಸೆ? 70 rupees ಒಂದು 70. ಇದು ತ್ರಿಮೂರ್ತಿ 50 ರೂಪಾಯಿ ಸರ್. ಪಲಾವು, ಚಿತ್ರಾನ್ನ, ಇಡ್ಲಿ 3 ಐಟಮ್ ಇರುತ್ತೆ. 3 ಐಟಮ್ 60 ರೂಪಾಯಿಗೆ 4 ಐಟಮ್, 70 ರೂಪಾಯಿಗೆ 5 ಐಟಮ್. ಶಂಕರ್ ಗುರು ಅಂತ ಕೊಡ್ತಿಲ್ಲ ಅದು? 2 ಐಟಮ್ 40 ರೂಪಾಯಿ ಸರ್. 40 ರೂಪಾಯಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸರ್. ಎಸ್, ನಮ್ಮ 2ನೇ ಐಟಮ್ ತೊಗೊಂಡಿದ್ವಿ. ಪನ್ನೀರ್ ಬೇಕಾ ಒಂದೇ ಸಾಕಾ? ಸಾಕು ಆಮೇಲೆ ಹೇಳ್ತೀನಿ ನಾನು. ಆಚೆ ಹೋಗಿ ಟ್ರೈ ಮಾಡೋಣ ಬನ್ನಿ. ಇಲ್ಲಿ ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ದೋಸೆ ಆರ್ಡರ್ ಮಾಡಿ ಒಂದು 10-15 ಮಿನಿಟ್ಸ್ಗೆ ಕೊಡ್ತಾರೆ. ಸ್ವಲ್ಪ ಕ್ರೌಡ್ ಇದ್ದರೆ ಒಂದು 10 ನಿಮಿಷ ಸ್ವಲ್ಪ ಜಾಸ್ತಿ ಆಗ್ಬೋದು. ಬಟ್ ದೋಸೆ ಅಂತೂ ತವ ತುಂಬ ಮಾಡ್ತಾನೆ ಇರ್ತಾರೆ. ಕಂಟಿನ್ಯೂಸ್ ಆಗಿರುತ್ತೆ. ಮಸಾಲೆ ದೋಸೆ ಕಾಮನ್ ಸಿಗುತ್ತೆ. ಅದು ಬಿಟ್ಟರೆ ಸ್ಪೆಷಲ್ ದೋಸೆ, ಇವತ್ತಿನ ಸ್ಪೆಷಲ್ ಆಗಿರುವಂಥ ಈ ಒಂದು ಪನ್ನೀರ್ ದೋಸೆ ಕೂಡ ಒಂದು ಫಾಸ್ಟ್ ಮೂವಿಂಗಲ್ಲಿ ಹೋಗ್ತಾನೆ ಇರುತ್ತೆ. ಸಿಕ್ಕಾಪಟ್ಟೆ ತುಪ್ಪ ಹಾಕಿ ಗಟ್ಟಿ ಚಟ್ನಿ, ನೀರು ಚಟ್ನಿ ಎರಡೂ ಕೊಡ್ತಾರೆ. ನಾನು ಗಟ್ಟಿ ಚಟ್ನಿ ಬೇಕಾದ ಹಾಕ್ಸ್ಕೊಂಡೆ. ಸಿಕ್ಕಾಪಟ್ಟೆ ತುಪ್ಪ ನೋಡಿ, ಮೇಲ್ಗಡೆ ಲೇಯರ್ಲೆ ಒಂದು ತುಪ್ಪ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ತುಪ್ಪ ಹಾಕಿ ಮಾಡುವಂಥದ್ದು. ಜೊತೆಗೆ ಈ ಈರುಳ್ಳಿ, ಪನ್ನೀರು ಈ ಎಲ್ಲನೂ ಕೂಡ ಒಂದು ಒಗ್ಗರಣೆ ಟೈಪಲ್ಲಿ ಮಾಡ್ಕೊತಾರೆ, ಒಂದು ಗ್ರೇವಿ ಟೈಪಲ್ಲಿ ಮಾಡ್ಕೊತಾರೆ. ಅದನ್ನು ದೋಸೆ ಮೇಲೆ ಚಟ್ನಿ ಸವರ್ಬಿಟ್ಟು ಅದ್ರ ಮೇಲೆ ಹಾಕಿ ಕೊಡುವಂಥದ್ದು. ಅದು ಕೂಡ ಸ್ವಲ್ಪ ಆಯಿಲಿ ಆಗಿರುತ್ತೆ. ಅದ್ರ ಜೊತೆಗೆ ತುಪ್ಪ ಕೂಡ ಜಾಸ್ತಿ ಹಾಕಿರೋದ್ರಿಂದ ಆ ಒಂದು ತುಪ್ಪ ಮತ್ತು ಆಯಿಲ್ನೆಸ್ ಜಾಸ್ತಿ ಅನಿಸುತ್ತೆ. ಒಂದು ಒಂದು ಕೈಮಾ ಗೊಜ್ಜಿದೆಯಲ್ಲ, ಆ ಒಂದು ಕೈಂಡಲ್ಲಿರುವಂಥ ಈ ಒಂದು ಪನ್ನೀರ್ ಗ್ರೇವಿ ಅಂತಲೇ ಹೇಳ್ಬೋದು. ಫಸ್ಟ್ ಹಂಗೆ ಸ್ವಲ್ಪ ಬ್ರೇಕ್ ಮಾಡ್ಕೊಂಡು, ಯಪ್ಪ ತುಪ್ಪ ನೋಡಿ ಹೆವಿ ತುಪ್ಪ ಹಾಕ್ಬಿಟ್ಟಿದ್ದಾರೆ. ತುಪ್ಪ ಜೊತೆಗೆ ಆಯಿಲ್ ಎರಡೂ ಕೂಡ ಮರ್ಜಾಗಿ ಸಿಕ್ಕಾಬಟ್ಟೆ ಕಾಣಿಸ್ತಾ ಇದೆ. ಹೆವಿ ಬ್ಯಾಟರ್ ಗುರು. ಹಾಗೆ ಲೈಟಾಗಿ ಒಂದು ಈರುಳ್ಳಿ ಹಾಕಿರೋದ್ರಿಂದ ಸ್ವೀಟ್ ಇನ್ ಗೊತ್ತಾಗುತ್ತೆ. ಪನ್ನೀರ್ ಇರೋದ್ರಿಂದ ಆ ಒಂದು ಸ್ವೀಟ್ ಇನ್ ಸ್ವಲ್ಪ ಎನನ್ಸ್ ಆಗುತ್ತೆ. ಸಿಕ್ಕಾಬಟ್ಟೆ ಮಸಾಲ ಗುರು, ಸಿಕ್ಕಾಬಟ್ಟೆ ಆಯಿಲು. ಫಸ್ಟ್ ಬೈಟಲ್ಲೇ ಆ ಒಂದು ಮಸಾಲ ಬೂಸ್ಟ್ ಅಂತಲೇ ಹೇಳ್ಬೋದು. ಬಟ್ ಚೆನ್ನಾಗಿದೆ. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಗೊತ್ತಾ? ಎಗ್ ಬುರ್ಜಿ ದೋಸೆ ತಿಂದರೆ ಹೆಂಗಿರುತ್ತೋ ಆ ಥರ ಒಂದು ಫೀಲ್ ಕೊಡ್ತಾ ಇದೆ. ಬಟ್ ಲೈಟಾಗಿ ಆ ಸ್ವೀಟ್ ತಿಂಟು, ಲೈಟಾಗಿ ಆ ಸ್ಪೈಸಿನೆಸ್ ಗೊತ್ತಾಗುತ್ತೆ. ನಿಜ ಚೆನ್ನಾಗಿದೆ, ಒಂಥರ ಯುನೀಕ್ ಆಗಿದೆ. ಮಸ್ತು ಟೇಸ್ಟು. ಖಾರ ಸ್ವೀಟು ಮರ್ಜು ಅಲ್ಟಿಮೇಟು. ಸ್ವಲ್ಪ ಹೆವಿ ಅನಿಸಿದ್ರು ಕೂಡ ಪಕ್ಕ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ. ಟೊಮೊಟೊ, ಈರುಳ್ಳಿ, ಪನ್ನೀರು 3 ಕಾಂಬೋ ಸಖತ್ತಾಗಿದೆ. ಓಹೋ ಸೂಪರ್ ಟೇಸ್ಟ್. ಒಂದೊಳ್ಳೆ ಬುರ್ಜಿ ಅಂತ ಹೇಳಿದ್ನಲ್ಲ, ಆ ಬುರ್ಜಿ ಕಂಡಲ್ಲಿರೋಂಥ ಒಂದು ದೋಸೆ. ಅಷ್ಟೊಂದು ಬೈಟು ಮಸಾಲ ಬೂಜ್ ಜೊತೆಗೆ ಟೇಸ್ಟ್ ಅಂತೂ ತಿಂತ ಹೆನನ್ಸ್ ಆಗ್ತಾ ಹೋಗುತ್ತೆ. ತಿನ್ನಬೇಕು ಅನಿಸುತ್ತೆ. ಮಕ್ಕೋಡಿ ಅಲ್ಲ, ಬಟ್ ಹೆವಿನೆಸ್ ಫೀಲ್ ಆಗುತ್ತೆ. ಬಟ್ ಟೇಸ್ಟಲ್ಲಿ ಎನನ್ಸ್ ಆಗ್ತಾ ಹೋಗುತ್ತೆ. ನಿಜ ಮಸ್ತಾಗಿದೆ, ಮಸ್ತು ಟೇಸ್ಟು. ಲೈಟಾಗಿ ಚಟ್ನಿ ಗಿಟ್ನಿಯಲ್ಲಿ ಹಾಕಿರ್ತಾರಲ್ಲ, ಇವರು ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ, ಅದನ್ನೇ ಬಿಟ್ಬಿಟ್ಟಿದ್ದೀನಿ. ಗಟ್ಟಿ ಚಟ್ನಿ ಜೊತೆಗೆ ಒಂದು ಬೈಟು ಆಲ್ರೆಡಿ ಚಟ್ನಿ ಸವರಿರ್ತಾರೆ, ಅದ್ರ ಮೇಲೆ ಮಸಾಲ, ಮತ್ತೆ ನಾನು ಚಟ್ನಿ ಹಾಕ್ಕೊಂಡಿದ್ದೀನಿ. ಚಟ್ನಿ ಜೊತೆ ಚೆನ್ನಾಗಿದೆ, ಬಟ್ ಕಾಯಿ ಡಾಮಿನೇಟ್ ಮಾಡಿಬಿಡುತ್ತೆ. ಬಟ್ ಮೇನಾಗಿ ಬಂದರೆ ಹಂಗೆ ಟ್ರೈ ಮಾಡಿ. ಸ್ವಲ್ಪ ಗ್ರೇವಿಶ್ ಆಗಿ ಹೇಳಿದ್ನಲ್ಲ, ಕೈಮಾ ಗೊಜ್ಜಿದ್ದೀರಾ ಆ ಒಂದು ಕೈಂಡಲ್ಲಿರುತ್ತೆ. ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ನಿಜ ವರ್ತ ಟೇಸ್ಟು. ಕಿರಣ್ ಭಾಯ್, ಓಯ್ ಯುನೀಕ್ ಆಗಿರೋ ದೋಸೆ ಕೈ ಕೊಟ್ಟಿದ್ದೀನಿ. ನಾವು ಹೆಂಗೆ ಅನಿಸ್ತದೆ ಟೇಸ್ಟು? ಟೇಸ್ಟ್ ಹೆಂಗಿದೆ ಅಂದರೆ ಒಂಥರ ಸಿಹಿ, ಒಂಥರ ಏನಂತಾರೆ ಖಾರ, ಆಮೇಲೆ ಅದೇನೋ ಹೇಳ್ತಾರಲ್ಲ ಯುವ ದೋಪ್ ಅಂತ, ಆ ಥರ ಇರುತ್ತೆ. ಮಾತ್ರ ಸಕ್ಕತ್ತಾಗಿದೆ. ನಾನಂತೂ ಅರ್ಧ ತಿನ್ನೋಷ್ಟರಲ್ಲೇ ಫುಲ್ ಇದಾಗ್ಬಿಟ್ಟಿದ್ದೀನಿ. ಓಕೆ, ಇನ್ನು ಅರ್ಧ ಹೋಗುತ್ತೋ ಒಳಗಡೆ ಗೊತ್ತಿಲ್ಲ. ಆಲ್ರೆಡಿ ಪಲಾವ್ ಚಿತ್ರಾನ್ನೆಲ್ಲ ಮುಗಿಸ್ದೆ, ಆ ಬಿಸಿ ಹೋಯ್ತು. ಇದಂತೂ ಒಳಗಡೆ ಹೋಗ್ತಾನೆ ಇಲ್ಲ. ಅಲ್ಲ, ನೀವು ಬ್ಯಾಟ್ಸ್ಮನ್ ಹೆಂಗೆ ಅಂದ್ಬಿಟ್ರೆ ಹೆಂಗೆ ಕತೆ? ಬ್ಯಾಟ್ಸ್ಮನ್ ಆದ್ರೂ ಸರಿ, ಆ ಶೆಕೆಲ್ ತಗೊಂಡು ತಿನ್ನೋಷ್ಟ್ರಲ್ಲಿ ಅರ್ಧ ಏನು ಹೊಟ್ಟೆ ತುಂಬ ಹೋಗಿರುತ್ತೆ. ನಿಲ್ಸ್ಕೊಳೋಷ್ಟ್ರಲ್ಲಿ ಹೊಟ್ಟೆ ತುಂಬ ಹೋಗಿರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದು ಆ ಸ್ಮೆಲ್ಗೂ ಅದೇನಂತಾರೆ ಅವ್ರು ಮಾಡೋ ವಿಧಾನಕ್ಕೂ, ಆ ರೆಸ್ಟ್ಗೂ, ಮಾತಾಡೋ ವಿಧಾನಕ್ಕೂ, ಅವ್ರು ಸರ್ವ್ ಮಾಡೋ ಉದ್ದೇಶನೇ ಬೇರೆ ಥರ ಇರುತ್ತೆ. ಮಾತಿಗೆ ಮುಂಚೆನೇ ಹೇಳ್ತಾರೆ, ಸಾರ್ ಇರಿ ಸರ್ ಒಂದು ನಿಮಿಷ, ಸಾರ್ ಅಣ್ಣ ಇರಿ ಸರ್ ಒಂದು ನಿಮಿಷ, ಡಾರ್ಲಿಂಗ್ ಇರಿ ಒಂದು ನಿಮಿಷ. ಅವ್ರು ಚೆನ್ನಾಗಿ ಸರ್ವ್ ಮಾಡ್ತಾರೆ. ಓನರ್ ಸಖತ್ ಫ್ರೆಂಡ್ಲಿ ಇದ್ದಾರೆ. ಬಟ್ ಅಷ್ಟೇ ಬಿಸಿ. ಆದ್ರೆ ಏನಂದ್ರೆ ಕೂಡ ಯಾರಿಗೂ ಬೈಯೆಲ್ಲ ಮಾಡಲ್ಲ.
ಯಾರಿಗೂ ಬೈಯಲ್ಲ, ಏನಿಲ್ಲ. ಏನಾದ್ರೂ ಮಾಡಿ ನೀವು ವಿಡಿಯೋನ ಮಾಡಿ, ನೀವು ದುಡ್ಡು ಕೊಡದೇ ಇದ್ರು ಒಂದೊಂದ್ಸರಿ ನಡೆಯುತ್ತೆ, ಪರವಾಗಿಲ್ಲ. ಅಷ್ಟು ಬಿಸಿ ಇರ್ತಾರೆ, ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಚೆನ್ನಾಗಿ ಮಾತಾಡಿಸ್ತಾರೆ. ಡಾರ್ಲಿಂಗು, ಚಿನ್ನ, ಬ್ರದರ್, ಬೈ ಎಲ್ಲಾನು ಮಾತಾಡಿಸ್ತಾರೆ, ಅಷ್ಟೇ ಫ್ರೆಂಡ್ಲಿಯಾಗಿ ಇರ್ತಾರೆ. ಇವನ್ ಲೇಡೀಸ್ ಅಂತೂ ಫಿದಾ ಹೋಗಿರ್ತಾರೆ ಅನ್ಕೊಂಡಿದೀನಿ ಇವ್ರು ಕೊಡೋ ಟೇಸ್ಟ್ಗೆ. ಅವ್ರ ಮನೆ ಬೆಳಗ್ಗೆ ಅವ್ರ ಮನೇಲಿ ತಿಂಡಿ ಮಾಡೋದು ಬಿಟ್ಬಿಟ್ಟು ಸೀದಾ ಇಲ್ಲಿ ಬಂದು ತಿಂತಾರೋ ಏನ್ ಕತೆನೋ, ಹಂಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನಿ. ಓಕೆ, ಈ ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ಜಾಗ ಶುರುವಾಗಿ 18 ವರ್ಷ ಆಗಿದೆ. ಮುದ್ದಣ್ಣವರ ಮೊಮ್ಮಗ, SLN ಮುದ್ದಣ್ಣವರ ಮೊಮ್ಮಗ ರನ್ ಮಾಡ್ಕೊಂಡ್ ಬರ್ತಾ ಇರೋದು ಇದೇ ಜಾಗದಲ್ಲಿ. 18 ವರ್ಷದ ಒಂದು ಚಿಕ್ಕ ಜಾಗದಲ್ಲಿ ರನ್ ಮಾಡ್ಕೊಂಡ್ ಬರ್ತಾರೆ. ವೀಕೆಂಡ್ ಆದರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಒಂದು 10-15 ನಿಮಿಷ ವೆಯ್ಟ್ ಮಾಡಿ ತಿನ್ನುವಂಥದ್ದು ಇರುತ್ತೆ. ಆಲ್ರೆಡಿ ಕ್ರೌಡು 10 ಗಂಟೆ ಹತ್ರ ಆಗಿದೆ. ಇನ್ನು ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡಿ ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಪ್ರಿಪೇರ್ ಆಗಲ್ಲ. ಈ ದೋಸೆ ಬಿಟ್ಟರೆ ಮಿಕ್ಕಿದ್ದೆಲ್ಲನೂ ಸೆಂಟ್ರಲೈಸ್ ಕಿಚನಲ್ಲಿ ಮಾಡಿ ಇಲ್ಲಿ ತಂದು ಕೊಡುವಂಥದ್ದು. ಒಂದು 5ರಿಂದ 10 ನಿಮಿಷಕ್ಕೊಂದು ಬ್ಯಾಚು ಪಲಾವು, ಚಿತ್ರಾನ್ನ ಖಾಲಿ ಆಗ್ತಾ ಇರುತ್ತೆ. ಶಂಕರ್ ಗುರು, ತ್ರಿಮೂರ್ತಿ, ಚತುರ್ಮುಖ ಅಂತೆಲ್ಲ ಸಿಗುತ್ತೆ. ಒಂದೊಂದು ಐಟಮ್ ಆ್ಯಡ್ ಆಗ್ತಾ 10 ರೂಪಾಯಿ ಜಾಸ್ತಿ ಆಗುತ್ತೆ. ಈ ಶಂಕರ್ ಗುರು ಬಂದು 2 ಐಟಮ್, ಚಿತ್ರಾನ್ನ ಮತ್ತು ಪಲಾವು. ಈ ತ್ರಿಮೂರ್ತಿ ಬಂದು ಚಿತ್ರಾನ್ನ ಪಲಾವ್ ಜೊತೆಗೆ ಈ ಇಡ್ಲಿ ಕೊಡ್ತಾರೆ. ಈ ಚತುರ್ಮುಖ ಬಂದು ದೋಸೆ, ಒಂದು ಎಕ್ಸ್ಟ್ರಾ ಒಂದು ಇವರ ಸ್ಪೆಷಲ್ ಒಂದು ದೋಸೆನ ಹಾಕಿ ಕೊಡುವಂಥದ್ದು. ಅದಕ್ಕೆ 60 ರೂಪಾಯಿನೋ ಸಮಥಿಂಗ್ ಏನಂತ ಹೇಳಿದ್ರು. ಇದೆಲ್ಲರ ಪ್ರೈಸಿಂಗ್ ಡೀಟೇಲು, ಕಾಂಟ್ಯಾಕ್ಟ್ ನಂಬರು, ಇದರ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲು ಎಲ್ಲ ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಸಂಪಂಗಿ ರಾಮನಗರ 5th ಮೇನ್ ಕಡೆ ಬಂದರೆ ಈ ಒಂದು ಜಾಗಕ್ಕಂತೂ ಪಕ್ಕ ವಿಸಿಟ್ ಮಾಡಿ. ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ ಇರೋದು, ಸಂಜೆ ಇಲ್ಲ. ಮತ್ತು ಮಧ್ಯಾಹ್ನ 12 ಗಂಟೆ ಮೇಲೆ ಯಾವುದೂ ರನ್ ಆಗಲ್ಲ. ಬೆಳಗ್ಗೆ 7ರಿಂದ 12 ಗಂಟೆವರೆಗೂ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.